ನಮಸ್ಕಾರ 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರ ರಾಜ್. ವೀಕ್ಷಕರೇ, ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಇಂದು ಕೊರೋನಾ ಸೋಂಕಿನ ಸಂಖ್ಯೆ ಭಾರಿ ಹೆಚ್ಚಳವಾಗಿದೆ. ಇಂದು ಒಂದೇ ದಿನ 566 ಕೊರೋನಾ ಕೇಸ್ ದೃಢವಾಗಿದ್ದು ಸಾವಿನ ಪ್ರಮಾಣದಲ್ಲೂ ಏರಿಕೆ ಕಂಡಿದೆ. 24 ಗಂಟೆಗಳಲ್ಲಿ 6 ಜನ ಕೊರೋನಾಗೆ ಸಾವನ್ನಪ್ಪಿದ್ದಾರೆ. 245 ಮಂದಿ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ರಾಜಧಾನಿ ಬೆಂಗಳೂರಲ್ಲೇ ಅತಿ ಹೆಚ್ಚು ಪ್ರಕರಣ ದಾಖಲಾಗಿದ್ದು ಒಂದೇ ದಿನ 400 ಕೇಸ್ಗಳು ದೃಢಪಟ್ಟಿದೆ. ಹಾಗೆ 4 ಕೊನೆಯುಸಿರೆಳೆದಿದ್ದಾರೆ. ಸೋಂಕಿತರ ಪ್ರಮಾಣ ಮತ್ತೆ ಹೆಚ್ಚಾಗ್ತಾ ಇದ್ದು ಗುಣಮುಖರಾದವರ ಸಂಖ್ಯೆಯಲ್ಲಿ ಇಳಿಮುಖ ಕಂಡಿದೆ. ಸದ್ಯ ರಾಜ್ಯದಲ್ಲಿ ಪಾಸಿಟಿವಿಟಿ ದರ ಶೇಕಡ 0.52ರಷ್ಟಿದ್ದು ಸಾವಿನ ಪ್ರಮಾಣ ಶೇಕಡ 1.06ರಷ್ಟಿದೆ. ಬೆಂಗಳೂರಲ್ಲಿ ಕೊರೋನಾ ಸೋಂಕಿನ ಸಂಖ್ಯೆ ಹೆಚ್ಚಾಗ್ತಾ ಇದ್ದಂತೆ ಬಿಬಿಎಂಪಿ ಫುಲ್ ಅಲರ್ಟ್ ಆಗಿದೆ. ಹೊಸ ವರ್ಷದ ಸಂಭ್ರಮದ ಮೇಲೆ ಹದ್ದಿನ ಕಣ್ಣಿಡಲಾಗಿದ್ದು ಡಿಸಿಪಿಗಳ ಜೊತೆ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಸಿದ್ದಾರೆ. ಈ ವೇಳೆ ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಸಹ ಭಾಗಿಯಾಗಿದ್ರು. ಕೊರೋನಾ ತಡೆಗಟ್ಟುವುದಕ್ಕೆ ಯಾವೆಲ್ಲ ಕ್ರಮ ಕೈಗೊಳ್ಳಬಹುದು, ಭದ್ರತೆ ನೀಡೋದು ಹೇಗೆ ಅನ್ನೋದರ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ನೈಟ್ ಕರ್ಫ್ಯೂ ಜಾರಿಯಲ್ಲಿರೋದ್ರಿಂದ ಹೊಸ ವರ್ಷದ ವೇಳೆ ರಾತ್ರಿ 10 ಗಂಟೆ ಬಳಿಕ ಯಾವುದೇ ಸಂಭ್ರಮಾಚರಣೆ ಇರೋದಿಲ್ಲ ಅಂತ ಹೇಳಿದ್ದಾರೆ. ನಗರ ಪಾಲಿಕೆಯಲ್ಲಿ ಇರ್ತಕ್ಕಂಥ ನಾವುಗಳು ಅಂದರೆ ನನ್ನ ಮಟ್ಟದಲ್ಲಿ ಮತ್ತು ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಸ್ಪೆಷಲ್ ಕಮಿಷನರ್ಸ್, ಝೋನಲ್ ಕಮಿಷನರ್ಸ್ಗಳು, ಜಾಯಿಂಟ್ ಕಮಿಷನರ್ಸ್ಗಳು ಎಲ್ಲರೂ ಸೇರಿ ಒಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಬೇರೆ ಬೇರೆ ವಿಷಯಗಳ ಬಗ್ಗೆ ಒಂದು ಚರ್ಚೆಯನ್ನು ಮಾಡಿದ್ದೀವಿ. ಈ ಹೊಸ ವರ್ಷ ಏನು ಬರಲಿಕ್ಕೆ ಇದೆ, ಆ ಸನ್ನಿವೇಶದಲ್ಲಿ ಹಲವಾರು ಕಡೆ ಒಂದು ಸೆಲೆಬ್ರೇಷನ್ಸ್ ಆಗ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಆ ಸನ್ನಿವೇಶದಲ್ಲಿ ಕೋವಿಡ್ ಸಂಖ್ಯೆ ಹೆಚ್ಚು ಆಗುತ್ತಿರುವ ಹಿನ್ನೆಲೆಯಲ್ಲಿ ಅದನ್ನು ಕೂಡ ಸ್ವಲ್ಪ ಮಟ್ಟಕ್ಕೆ ಒಂದು ರೆಸ್ಟ್ರಿಕ್ಷನ್ಸನ್ನು ಅದರಲ್ಲಿ ಹಾಕಬೇಕಾಗತ್ತೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ 10:30 ಗಂಟೆ ಆದಮೇಲೆ ಬಂದಾಗಿತ್ತು. ಇದೇ ರೀತಿಯಿಂದ ನಾವು ಮುಂದೆ ಕೂಡ ಲಾಕ್ಡೌನ್ ಎನ್ಫೋರ್ಸ್ ಮಾಡ್ತೀವಿ. 31ನೇ ತಾರೀಕಿಗೆ ಇನ್ನೂ ಬಿಗಿಯಾಗಿ ಬೇರೆ ನಿಬಂಧನೆಗಳನ್ನು ನಾವು ಹಾಕ್ತೀವಿ. ಇವತ್ತು ನಾವು ಸಭೆಯಲ್ಲಿ BBMP ಚೀಫ್ ಕಮಿಷನರು ಈ ಸಭೆ ಇರೋದ್ರಿಂದ ಮತ್ತು ಝೋನಲ್ ಕಮಿಷನರು ಕೂಡ ಅದರಲ್ಲಿ ಭಾಗವಹಿಸಿದರು. ಆವಾಗ 31ನೇ ತಾರೀಕಿಗೆ ನಾವು ಈ BBMP ಅಧಿಕಾರಿಯವರ ಜೊತೆ ಜಂಟಿಯಾಗಿ ಈ ನಾಕಾಬಂದಿ ಮಾಡ್ತೀವಿ ಮತ್ತು ಇನ್ನು ಮುಂದೆ ನಮ್ಮ ಕಾರ್ಯಾಚರಣೆ ಒಟ್ಟಿಗೆ ಆಗಿ ಜಂಟಿಯಾಗಿ ನಡೀತದೆ. ಅದರಿಂದ ಈ ನಮ್ಮ ಇದು ನಾಕಾಬಂದಿದು ಪರಿಣಾಮ ಇನ್ನೂ ಕೊರೋನಾ ಕಟ್ಟಿಹಾಕೋದಕ್ಕೆ ನೈಟ್ ಕರ್ಫ್ಯೂ ಜಾರಿಯಾದ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಇಂದಿನಿಂದ ಮತ್ತಷ್ಟು ಟಫ್ ರೂಲ್ಸ್ ಜಾರಿಯಾಗಲಿದೆ. ಇಂದು ರಾತ್ರಿ ಮೈಸೂರು ರೋಡ್, ಏರ್ಪೋರ್ಟ್ ರೋಡ್, ಫ್ಲೈಓವರ್, ಬಾಣಸ್ವಾಡಿ ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಮೇಲ್ಸೇತುವೆ ಸೇರಿದಂತೆ ಎಲ್ಲ ಫ್ಲೈಓವರ್ಸ್ ಬಂದ್ ಆಗಲಿದೆ. ನೈಟ್ ಕರ್ಫ್ಯೂನ ಮೊದಲ ದಿನವಾದ ನಿನ್ನೆ ಯಾವುದೇ ಫ್ಲೈಓವರ್ಸ್ ಬಂದ್ ಮಾಡಿರಲಿಲ್ಲ. ಆದರೆ ಇಂದಿನಿಂದ ರಾತ್ರಿ 10 ಗಂಟೆಗೆ ಫ್ಲೈಓವರ್ಸ್ ಬಂದ್ ಆಗಲಿದೆ. ಅನಗತ್ಯವಾಗಿ ಓಡಾಡೋರು ತಗಲಾಕೊಂಡ್ರೆ ದಂಡದ ಜೊತೆಗೆ ಕೇಸ್ ಬೀಳುವ ಸಾಧ್ಯತೆ ಇದೆ. ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಬಿಬಿಎಂಪಿ ಮತ್ತು ಪೊಲೀಸ್ ಅಧಿಕಾರಿಗಳ ಸಭೆ ನಡೆಸಲಾಗಿದ್ದು ಮತ್ತೆ ಹಳೆ ಪದ್ಧತಿಗೆ ಪೊಲೀಸರು ಮೊರೆ ಹೋಗಿದ್ದಾರೆ. ಕೋವಿಡ್ ಪ್ರೋಟೋಕಾಲ್ ನಿಯಮಾನುಸಾರ ಅಂಗಡಿ ಮುಂಗಟ್ಟುಗಳ ಮುಂದೆ ಮಾರ್ಕಿಂಗ್ ಮಾಡಿ ಸಾಮಾಜಿಕ ಅಂತರ ಕಾಪಾಡಲು ಮುಂದಾಗಿದ್ದಾರೆ. ನೂಕುನುಗ್ಗಲು ಆಗದ ರೀತಿಯಲ್ಲಿ ಸಾಮಾಜಿಕ ಅಂತರ ಪಾಲನೆಗೆ ಮಾರ್ಕಿಂಗ್ ಮಾಡಲಾಗುತ್ತಿದೆ. ಜನನಿಬಿಡ ಪ್ರದೇಶಗಳನ್ನು ಗುರುತಿಸಿ ಖುದ್ದಾಗಿ ಪೊಲೀಸರೇ ಮಾರ್ಕಿಂಗ್ ಬಾಕ್ಸ್ಗಳನ್ನು ಹಾಕೋ ಕೆಲಸ ಮಾಡ್ತಿದ್ದಾರೆ. ರಾಜ್ಯಾದ್ಯಂತ ಶಾಲೆಗಳಲ್ಲಿ ಸೋಂಕಿನ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಮಂಡ್ಯ ಜಿಲ್ಲೆಯ ಮದ್ದೂರಿನ ಹಳ್ಳಿಕೆರೆ ಗ್ರಾಮದ ಪ್ರಾಥಮಿಕ ಶಾಲೆಯಲ್ಲಿ 5 ಮಕ್ಕಳಿಗೆ ಕೊರೋನಾ ಸೋಂಕು ತಗುಲಿದೆ. ಮುಂಜಾಗ್ರತೆಯಾಗಿ ಶಾಲೆಯಲ್ಲಿರೋ ಎಲ್ಲರಿಗೂ ಟೆಸ್ಟ್ ಮಾಡಿಸಲಾಗಿದೆ. ಸದ್ಯ ಶಾಲೆಯನ್ನ 1 ವಾರ ಸೀಲ್ ಡೌನ್ ಮಾಡಲಾಗಿದ್ದು ಸೋಂಕಿತ ಮಕ್ಕಳ ಕುಟುಂಬದವರಿಗೂ ಕೊರೋನಾ ಪರೀಕ್ಷೆ ಮಾಡಲಾಗಿದೆ. ಕೋಲಾರ ಜಿಲ್ಲೆಯ ಸೋಮಯ್ಯಾಜಲಹಳ್ಳಿಯಲ್ಲಿರೋ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಕೊರೋನಾ ಸೋಂಕು ಸ್ಫೋಟಗೊಂಡಿದೆ. 10 ಮಂದಿ ವಿದ್ಯಾರ್ಥಿಗಳಿಗೆ ಕೊರೋನಾ ತಗುಲಿರೋದು ದೃಢಪಟ್ಟಿದೆ. 2 ದಿನಗಳ ಹಿಂದೆ ವಸತಿ ಶಾಲೆಯ ವಿದ್ಯಾರ್ಥಿಗಳಿಗೆ ಕೊರೋನಾ ಟೆಸ್ಟ್ ಮಾಡಲಾಗಿತ್ತು. ಇದರ ವರದಿ ಈಗ ಬಂದಿದ್ದು 10 ವಿದ್ಯಾರ್ಥಿಗಳಿಗೆ ಸೋಂಕು ತಗುಲಿರೋದು ದೃಢಪಟ್ಟಿದೆ. ಸೋಂಕಿತರೆಲ್ಲರನ್ನ ಹಾಸ್ಟೆಲ್ನಲ್ಲೇ ಕ್ವಾರಂಟೈನ್ ಮಾಡಿದ್ದಾರೆ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ದೇವಿಹಳ್ಳಿ ಎಸ್ಟೇಟ್ ಹಾಗೂ ಆನೆಮಹಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಕಾರ್ಮಿಕರಲ್ಲಿ ಕೋವಿಡ್-19 ಸೋಂಕು ದೃಢಪಟ್ಟಿದೆ. ಎಸ್ಟೇಟ್ಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ 35 ಕೂಲಿ ಕಾರ್ಮಿಕರಲ್ಲಿ 23 ಮಂದಿಗೆ ಕೋವಿಡ್-19 ಸೋಂಕು ದೃಢಪಟ್ಟಿದೆ. ಕಳೆದ ವಾರ 2 ಕಾರ್ಮಿಕರು ಪಶ್ಚಿಮ ಬಂಗಾಳಕ್ಕೆ ತೆರಳಿ ಸಕಲೇಶಪುರಕ್ಕೆ ವಾಪಸ್ ಆಗಿದ್ದರು. ಈ ವೇಳೆ ಎಲ್ಲರನ್ನ ಪರೀಕ್ಷೆಗೆ ಒಳಪಡಿಸಿದಾಗ ಸೋಂಕು ದೃಢವಾಗಿದೆ. ಎಲ್ಲ ಕಾರ್ಮಿಕರು ಪಶ್ಚಿಮ ಬಂಗಾಳ ರಾಜ್ಯದವರಾಗಿದ್ದಾರೆ. ಎಸ್ಟೇಟ್ಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಸತೀಶ್ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ.
ಮಾಸ್ಕ್ ಹಾಕಿಕೊಳ್ಳದೆ ಪ್ರತಿಭಟನೆಗೆ ಬಂದವರಿಗೆ ಬಾಗಲಕೋಟೆ ಜಿಲ್ಲಾಧಿಕಾರಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ದಿನೇ ದಿನೇ ಕೊರೋನಾ ಹೆಚ್ಚಾಗ್ತಾ ಇದೆ. ಅಮೆರಿಕಾದಲ್ಲಿ ಜನ ಚಿಕಿತ್ಸೆ ಸಿಗದೆ ಒದ್ದಾಡ್ತಿದ್ದಾರೆ. ಈ ಪರಿಸ್ಥಿತಿ ನರಕಯಾತನೆ ನಮಗ್ ಬೇಡ, ಎಲ್ಲರೂ ಮಾಸ್ಕ್ ಹಾಕೊಳ್ಳಿ ಅಂತ ಬುದ್ಧಿಮಾತನ್ನ ಹೇಳಿದ್ದಾರೆ. ಪ್ರಪ್ರಥಮವಾಗಿ ನನ್ನ ವಿನಂತಿ ಇರೋ ಎಲ್ಲ ಪದಾಧಿಕಾರಿಗಳು ಎಲ್ರಿಗೂ ನೆಕ್ಸ್ಟ್ ಟೈಮ್ ಮಾಸ್ಕ್ ಇಲ್ಲದೆ ಬಂದ್ರೆ ಅದ್ರ ಮೇಲೆ ನಿಮಗೆ ಪರಿಣಾಮ ತೆಗೆದುಕೊಳ್ಳಿ. ಫಸ್ಟ್ ನೀವು ಭಾರತ ದೇಶ ಅಲ್ಲ ಬೇರೆ ಕಡೆ ನೋಡಬೇಕು, ನೀವು ಹೋಗಿ ಟಿವಿ ನೋಡಿ. 7,13,000 ಒಂದೇ ದಿನ. ಅಮೆರಿಕ ಅಂತ ಕಂಟ್ರಿಯಲ್ಲಿ ಚುಚ್ಚುಮದ್ದು ಕೊಡಕ್ಕಾಗ್ತಾ ಇಲ್ಲ, ಜನರಿಲ್ಲ, ಡಾಕ್ಟರ್ ಇಲ್ಲ, ನರ್ಸ್ಗಳಿಲ್ಲ. ದಯವಿಟ್ಟು ನಾವು ಕಷ್ಟಪಟ್ಟಿದ್ದ ಸೆಕೆಂಡ್ ವೇವ್ ಅಲ್ಲಿ ನಾವು ಅನುಭವಿಸೋರಿಗೆ. ಹೊಸ ವರ್ಷದ ಸಂಭ್ರಮಾಚರಣೆ ಹಿನ್ನೆಲೆ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಕೋವಿಡ್ ರೂಲ್ಸ್ ಫಾಲೋ ಮಾಡುವಂತೆ ಎಸ್ಪಿ ಲೋಕೇಶ್ ಮನವಿ ಮಾಡಿದ್ದಾರೆ. ಸರ್ಕಾರದ ನಿಯಮ ಕಡ್ಡಾಯವಾಗಿ ಪಾಲನೆ ಮಾಡಬೇಕು, ನಿಮ್ಮ ಕುಟುಂಬದ ಕಾಳಜಿ ವಹಿಸಬೇಕು. ಸಾರ್ವಜನಿಕವಾಗಿ ಪರವಾನಗಿಯನ್ನ ಪಡೆಯದೆ ಇರುವಂತಹ ಕಡೆ ಹೋಗಬೇಡಿ. ಹೊಸ ವರ್ಷದ ಆಚರಣೆ ಮನೆ ಮತ್ತು ಪರಿಚಿತ ಸ್ನೇಹಿತರಿಗೆ ಮಾತ್ರ ಸೀಮಿತವಾಗಿರಲಿ. ಕೋವಿಡ್ನಿಂದ ಬೇರೆ ಬೇರೆ ಸ್ಥಳದಿಂದ ಬಂದು ಸೇರಿ ಸೋಂಕು ಹರಡುವಂತಾಗಬಾರದು. ಇತ್ತ ನೈಟ್ ಕರ್ಫ್ಯೂ ಸಹ ಜಾರಿಯಲ್ಲಿದೆ. ತುರ್ತು ಕ್ರಮ ಹೊರತುಪಡಿಸಿ ವಿನಾಕಾರಣ ಓಡಾಡಿದ್ರೆ ಕಾನೂನು ಕ್ರಮದ ಅನಿವಾರ್ಯತೆ ಇದೆ. ವಿದ್ಯಾರ್ಥಿಗಳು, ಯುವಕರು ಸ್ಪಂದನೆ ನೀಡಬೇಕು ಅಂತ ಮನವಿ ಮಾಡಿದ್ದಾರೆ. ಒಮೈಕ್ರಾನ್ ಸೋಂಕಿನ ಅಬ್ಬರಕ್ಕೆ ವಿಶ್ವವೇ ಬೆಚ್ಚಿ ಬೀಳ್ತಾ ಇದೆ. ನಿನ್ನೆ ಒಂದೇ ದಿನ ಜಗತ್ತಿನಾದ್ಯಂತ 14 ಲಕ್ಷ ಮಂದಿಗೆ ಸೋಂಕು ತಗುಲಿದೆ. 2019 ಬಳಿಕ ದಿನದ ಗರಿಷ್ಠ ಪ್ರಮಾಣದಲ್ಲಿ ದಾಖಲಾದ ಸೋಂಕಿನ ಸಂಖ್ಯೆಯಾಗಿದೆ. ಎಲ್ಲೆಲ್ಲೂ ಕೊರೋನಾ ಸೋಂಕಿನ ಸಂಖ್ಯೆ ವೇಗವಾಗಿ ಹಬ್ಬುತ್ತಾ ಇದ್ದು ಬ್ರಿಟನ್, ಸ್ಪೇನ್ನ ಹಾಗೂ ಅಮೆರಿಕಾದಲ್ಲಿ ಅಬ್ಬರಿಸಿ ಬೊಬ್ಬಿರುತ್ತಾ ಇದೆ. ಕಳೆದ 24 ಗಂಟೆಗಳಲ್ಲಿ ಅಮೆರಿಕಾದಲ್ಲಿ 5 ಲಕ್ಷಕ್ಕೂ ಹೆಚ್ಚು ಮಂದಿಗೆ ಕೊರೋನಾ ತಗುಲಿದೆಯಂತೆ. ಇದರಲ್ಲಿ 50% ಮಂದಿಗೆ ಒಮೈಕ್ರಾನ್ ತಗುಲಿದೆ ಅಂತಾನೆ ಹೇಳಲಾಗ್ತಾ ಇದೆ. ಡಿಸೆಂಬರ್ 31ರ ಕರ್ನಾಟಕ ಬಂದ್ ಮುಂದೂಡಿಕೆ ಆಗುತ್ತಾ ಅನ್ನೋ ಅನುಮಾನ ಎದ್ದಿದೆ. 2-3 ದಿನ ಮುಂದೂಡುವಂತೆ ವಾಟಾಳ್ ಮನವೊಲಿಸಲು ಹೋರಾಟಗಾರರು ಮುಂದಾಗಿದ್ದಾರಂತೆ. ಡಿಸೆಂಬರ್ 31ಕ್ಕೆ ಬಂದ್ ಮಾಡಿದರೆ ಯಶಸ್ಸು ಕಾಣೋದು ಡೌಟ್. ವಿರೋಧ ಪಕ್ಷದಿಂದಲೂ ಬಂದ್ಗೆ ಸಹಕಾರ ಇಲ್ಲ. ವಿವಿಧ ಕನ್ನಡ ಪರ ಸಂಘಟನೆಗಳ ಮುಖಂಡರು ಸಹ ಹಿಂದೇಟು ಹಾಕ್ತಿದ್ದಾರೆ. ಜನವರಿ ಮೊದಲ ವಾರದಲ್ಲಿ ಬಂದ್ ಮಾಡಿದ್ರೆ ಸೂಕ್ತ ಅಂತ ಮನವಿ ಮಾಡ್ತಿದ್ದಾರಂತೆ. ಬಂದ್ಗೆ ಬೆಂಬಲ ನೀಡಿದ್ದ ಪ್ರವೀಣ್ ಶೆಟ್ಟಿ ಕೂಡ ಯು ಟರ್ನ್ ಹೊಡೆದಿದ್ದಾರೆ. ಬೆಳಗಾವಿ ಕ್ರಿಯಾ ಸಮಿತಿ ಬಂದ್ಗೆ ಬೆಂಬಲಿಸಿಲ್ಲ. ಒಮೈಕ್ರಾನ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ, ಹೀಗಾಗಿ ಬಂದ್ ಮುಂದೂಡಬೇಕು ಅಂತ ಹೇಳಿದ್ದಾರೆ. ವಾಟಾಳ್ ನಾಗರಾಜ್ ಅವರು ಬಂದ್ ಕರೆ ಕೊಟ್ಟವ, ಅವರಿಗೆ ಬೆಂಬಲವನ್ನು ಕೊಟ್ಟಿರುವಂಥದ್ದು ನಾವು ಸಹ ಬೆಂಬಲವನ್ನು ಕೊಟ್ಟಿದ್ದೀವಿ. ಅದು ನಾನು ಪ್ರಾಮಾಣಿಕವಾಗಿ ಒಪ್ಕೊಂತೆ. ಚಿತ್ರರಂಗಕ್ಕೆ ಶುಕ್ರವಾರವಾಗಿರೋದ್ರಿಂದ 3 ಪಿಕ್ಚರ್ಗಳನ್ನು ಬಿಡುಗಡೆ ಮಾಡ್ತಾ ಇರೋದು. ಅವತ್ತೇ ಸಾರಾ ಗೋವಿಂದ್ ಅವರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿ ಮುಂದೆ ಹಾಕೋಣ ಅಂತ ಹೇಳಿದ್ದಾರೆ. ಒಟ್ಟಾರೆ ನಿರ್ಧಾರದಿಂದ ಇದನ್ನು ಬಂದನ್ನು ಮುಂದಾಕಿ ಅನ್ನುವಂಥ ನಿರ್ಧಾರವನ್ನು ನಾವು ಹೇಳ್ತಾರೆ. ಮತ್ತು ಚಿತ್ರರಂಗದಲ್ಲಿ ನಾನು ಒಬ್ಬ ಪ್ರೊಡ್ಯೂಸರ್ ಆಗಿರೋದ್ರಿಂದ ಪ್ರೊಡ್ಯೂಸರು ಸಹ ವಿಷವನ್ನು ತಗೊತೀನಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿರೋದ್ರಿಂದ 31ನೇ ತಾರೀಕು ಪ್ರತಿಯೊಂದು ಯುವ ಪೀಳಿಗೆಯನ್ನು ಸಹ ಆಚರಣೆಯಲ್ಲಿರೋದ್ರಿಂದ ಅತಿ ಹೆಚ್ಚಿನ ವ್ಯಾಪಾರ ಆಗೋದ್ರಿಂದ ಸ್ವಲ್ಪ ಮುಂದಾಕಿ ಅನ್ನುವಂಥದ್ದು ನಮ್ಮ ಬೇಡಿಕೆ. ಅದು ಒತ್ತಾಯಪೂರ್ವಕವಾಗಿ ವಾಟಾಳ್ ನಾಗರಾಜ್ ಅವರಿಗೆ ಮನವಿಯನ್ನು ಮಾಡ್ಕೊತಾ ಇದ್ದೀವಿ. ನಾವು ವಾಟಾಳ್ ಅವರಿಗೆ ಬೆಂಬಲ ಇಲ್ಲ ಅಂತ ನಾನು ಘೋಷಣೆ ಮಾಡ್ತಾ ಇಲ್ಲ. ವಾಟಾಳ್ ಅವರ ಹೋರಾಟಕ್ಕೆ ಅವರ ಎಲ್ಲದಕ್ಕೂ ಸಹ ಬೆಂಬಲ ಇರುತ್ತೆ. ಆದ್ದರಿಂದ ಈ ದಿನಾಂಕವನ್ನು ಬದಲಾವಣೆ ಮಾಡಿ ಅನ್ನುವಂಥದ್ದೇ ಒಂದು ಒತ್ತಾಯ ಬಿಟ್ಟರೆ ಇನ್ನೇನು ನಮ್ಮದಿಲ್ಲ. ವಾಟಾಳ್ ನಾಗರಾಜ್ ಅವರು ಬಂದ್ ಕರೆ ವಾಟಾಳ್ ನಾಗರಾಜ್ ಕರೆ ಕೊಟ್ಟಿರುವ ಕರ್ನಾಟಕ ಬಂದ್ಗೆ ಭಾರೀ ಹಿನ್ನಡೆಯಾಗಿದೆ. ಕನ್ನಡ ಸಂಘಟನೆಗಳಲ್ಲಿ ಒಗ್ಗಟ್ಟಿಲ್ಲ. ಓಲಾ, ಊಬರ್ನಿಂದ ಬೆಂಬಲವಿಲ್ಲ. ಕೆಲ ಅಸೋಸಿಯೇಷನ್ಗಳು ನೈತಿಕ ಬೆಂಬಲ ಮಾತ್ರ ಸೂಚಿಸಲು ಸಿದ್ಧವಿದೆ. ಕನ್ನಡ ಸಂಘಟನೆಗಳು ಒಟ್ಟಾಗಿ ಬಂದ್ಗೆ ಕರೆ ಕೊಟ್ಟರೆ ಬೆಂಬಲಿಸುತ್ತೇವೆ. ಈಗ ನಮ್ಮ ಸಂಘಟನೆಯಿಂದ ಕೊಟ್ಟಿರುವ ಬೆಂಬಲ ವಾಪಸ್ ಪಡಿತೇವೆ. ಮುಂದೆ ಕನ್ನಡಪರ ಸಂಘಟನೆಗಳು ಒಗ್ಗಟ್ಟಾಗಿ ಹೋರಾಡಿದರೆ ಬೆಂಬಲ ನೀಡುತ್ತೇವೆಂದು ಓಲಾ, ಊಬರ್ ಸಂಘದ ರಾಜ್ಯಾಧ್ಯಕ್ಷ ತನ್ವೀರ್ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಬೀದಿ ಬದಿ ವ್ಯಾಪಾರಿಗಳ ಸಂಘ ಮಾತ್ರ ಬಂದ್ಗೆ ಬೆಂಬಲ ನೀಡಿದೆ. ಯಾರು ಬಂದ್ ಮಾಡಲಿ, ಬಂದ್ ಮಾಡದೇ ಇರಲಿ, ನಾವು ಮಾತ್ರ ಬಂದ್ಗೆ ಬೆಂಬಲವನ್ನ ನೀಡುತ್ತೇವೆ ಅಂತ ಬೀದಿ ಬದಿ ವ್ಯಾಪಾರಿಗಳ ಸಂಘ ಸ್ಪಷ್ಟನೆಯನ್ನ ಕೊಟ್ಟಿದೆ. ಡಿಸೆಂಬರ್ 31ರಂದು ಕರ್ನಾಟಕ ಬಂದ್ ಕರೆ ಹಿನ್ನೆಲೆ ಹಾಸನದಲ್ಲಿ ನಟ ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ಬಂದ್ ಮಾಡೋದ್ರಿಂದ ಕನ್ನಡ ಚಿತ್ರಗಳಿಗೆ, ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ. ಅಂತಹ ಬಂದ್ ನಮಗೆ ಅವಶ್ಯಕತೆ ಇಲ್ಲ. ಪ್ರಚಾರ ಪಡೆಯಲು ಬಂದ್ ಸೀಮಿತವಾಗಬಾರದು. 2 ವರ್ಷಗಳ ಕೊರೋನಾ ಸಂಕಷ್ಟದ ನಂತರ ಸಾಕಷ್ಟು ಚಿತ್ರಗಳು ಬಿಡುಗಡೆಗೆ ಸಿದ್ಧವಾಗಿವೆ. ಬಂದ್ಗೆ ಕರೆ ಕೊಟ್ಟಿರುವವರು ಇನ್ನೊಮ್ಮೆ ಯೋಚನೆ ಮಾಡಲಿ ಅಂತ ಮನವಿಯನ್ನ ಮಾಡ್ತೇನೆ ಅಂತ ಹೇಳಿದರು. ಸೊ ಎಲ್ಲ ಒಂದು ಕಡೆ ನಾವೆಲ್ಲ ಕುತ್ಕೊಂಡು ಯೋಚನೆ ಮಾಡಬೇಕು. ಕೇವಲ ಮಾಧ್ಯಮದಲ್ಲಿ ಪ್ರಚಾರ ಪಡೀಲಿಕ್ಕೋಸ್ಕರ ಈ ಬಂದ್ ಸೀಮಿತ ಆಗಬಾರ್ದು.
ಬಂದ್ ಮಾಡೋದ್ರಿಂದ ಇಂಡಸ್ಟ್ರಿ ಕಳೆದ 2 ವರ್ಷದಿಂದನೂ ನಾವು ಒಂದು ಕೋವಿಡ್ ಸಿಚುವೇಶನ್ನಲ್ಲಿ ಒಳಗಾಗಿದ್ವಿ. ಈಗ ತುಂಬ ಸಿನಿಮಾಗಳು ರಿಲೀಸ್ ಹಂತಕ್ಕೆ ಬಂದಿದೆ. ನಮ್ಮ ಸರದಿ ಬಂದಿದೆ, ಬಿಡುಗಡೆ ಆಗಿದೆ. 31ನೇ ತಾರೀಕು ತುಂಬ ಚಿತ್ರಗಳು ಬಿಡುಗಡೆ ಆಗಬೇಕಾಗಿದೆ. ಸೊ ಇದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ತುಂಬ ಜನ ನಿರ್ಮಾಪಕರು ನಮ್ಮ ಇಂಡಸ್ಟ್ರಿ ಉಳಿಬೇಕು ಅನ್ನೋದಾದರೆ ಇವತ್ತು ಬಂದ್ ಮಾಡಬೇಕು ಅಂತಕ್ಕಂಥ ಒಂದು ಕರೆ ಕೊಟ್ಕೊಂಡೇನು ಹೊರಟಿದ್ದಾರೆ. ಅವರೆಲ್ಲ ಒಂದು ಬಾರಿ ಯೋಚನೆ ಮಾಡಬೇಕು ಅಂತಕ್ಕಂಥದ್ದನ್ನು ಮಾಧ್ಯಮದ ಮುಖಾಂತರ ಒಂದು ಮನವಿ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಎಂಇಎಸ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ನಾಳೆ ಪ್ರತಿಭಟನೆ ನಡೆಸುವುದಕ್ಕೆ ಕರವೇ ಮುಂದಾಗಿದೆ. ಟೌನ್ ಹಾಲ್ನಿಂದ ಪ್ರತಿಭಟನೆ ಆರಂಭವಾಗಲಿದ್ದು ರಾಜಭವನಕ್ಕೆ ಮುತ್ತಿಗೆ ಹಾಕಲು ತೀರ್ಮಾನ ಮಾಡಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡಿದ ಕರವೇ ಅಧ್ಯಕ್ಷ ನಾರಾಯಣಗೌಡ 10,000ಕ್ಕೂ ಅಧಿಕ ಕರವೇ ಕಾರ್ಯಕರ್ತರು ಭಾಗಿಯಾಗಲಿದ್ದಾರೆ. ಎಂಇಎಸ್ ವಿರುದ್ಧ ಕ್ರಮ ಕೈಗೊಳ್ಳಲು ರಾಜ್ಯಪಾಲರಿಗೆ ಮನವಿ ಮಾಡಲಿದ್ದು ಡಿಸೆಂಬರ್ 31ರ ಬಂದ್ಗೆ ಬೆಂಬಲ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ನಾಳೆ 11:30ಗೆ ಟೌನ್ ಹಾಲಿಂದ ಭಾರಿ ದೊಡ್ಡ ಮಟ್ಟದಲ್ಲಿ ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ. ಸುಮಾರು 31 ಜಿಲ್ಲೆಯಿಂದ ನಮ್ಮ ಪದಾಧಿಕಾರಿಗಳು ಆ ರ್ಯಾಲಿಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಕೇಂದ್ರ ಗಮನ ಸೆಳೆಯಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ನಾವು ರಾಜಭವನಕ್ಕೆ ಮುತ್ತಿಗೆಯನ್ನು ಹಾಕ್ತಿರುವಂಥದ್ದು. ರಾಜಭವನಕ್ಕೆ ಮುತ್ತಿಗೆ ಹಾಕಿ ರಾಜ್ಯಪಾಲರನ್ನು ಭೇಟಿ ಮಾಡಿ ಒಂದು ಮನವಿಯನ್ನು ಸಲ್ಲಿಸಬೇಕು ಅನ್ನೋ ತೀರ್ಮಾನವನ್ನು ನಾವು ಮಾಡಿದ್ದೀವಿ. ಉದ್ದೇಶ ಅಷ್ಟೇ. ಉದ್ದೇಶ 31ರ ಬಂದ್ ಏನು ಅವ್ರು ಕರೆ ಕೊಟ್ಟಿದ್ದಾರೆ, ಉದ್ದೇಶ ಸೇಮ್ ಉದ್ದೇಶ ನಮ್ಮದು ಅಷ್ಟೇ. ನಾವು ಇವತ್ತು ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅಂದರೆ ಎಂಇಎಸ್ನ್ನು ಕರ್ನಾಟಕದೊಳಗಡೆ ನಿಷೇಧಿಸಬೇಕು ಅನ್ನೋ ವಿಚಾರವನ್ನು ಇಟ್ಕೊಂಡೇ ಪ್ರತಿಭಟನೆ ಮಾಡ್ತಿರುವಂಥದ್ದು. ಹುಬ್ಬಳ್ಳಿಯ ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಸಭೆಯ ಸಮಾರೋಪ ಸಮಾರಂಭದಲ್ಲಿ ಸಿಎಂ ಬೊಮ್ಮಾಯಿ ಮಾತನಾಡಿದ್ದಾರೆ. ನಮ್ಮ ಗುರಿ ಮೀರಿ ಸಾಧನೆ ಮಾಡ್ತೇವೆ, ಹೊಣೆಗಾರಿಕೆ ಅರಿತು ಕೆಲಸ ಮಾಡ್ತೇವೆ. ಮುಂದಿನ ಏಪ್ರಿಲ್ನಲ್ಲಿ ನೂತನ ಶಿಕ್ಷಣ ನೀತಿ ಜಾರಿ ಮಾಡ್ತೇವೆ. ಮೋದಿಯವರು ನನಗೆ ಹಲವು ರೀತಿಯಲ್ಲಿ ಮಾರ್ಗದರ್ಶನ ಮಾಡಿದ್ದಾರೆ. ಸಾಮಾಜಿಕ ಸಮತೋಲನ ಕಾಪಾಡಿಕೊಳ್ಳುವ ಕೆಲಸ ಮಾಡಿದ್ದೇನೆ. ನಮ್ಮ ರಾಜ್ಯ ತಲವಾರು ಆದಾಯ ದೇಶದಲ್ಲಿ 4ನೇ ಸ್ಥಾನದಲ್ಲಿದೆ. ನಮ್ಮ ಅಜೆಂಡಾ ಕ್ಲಿಯರ್ ಇದೆ. ಅಂಜನಾದ್ರಿ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡಿ ಶ್ರೀರಾಮಚಂದ್ರ ಮಂದಿರ ಆಗಬೇಕು. ನಮ್ಮ ದೇವಾಲಯಗಳನ್ನ ಕಾನೂನಿನ ಕಟ್ಟುಪಾಡುಗಳಿಂದ ಮುಕ್ತಿ ಮಾಡ್ತೇವೆ. ವೇಗವಾಗಿ ಸ್ಪಂದನೆ ಮಾಡುವುದು ನಮ್ಮ ಸರ್ಕಾರದ ಬದ್ಧತೆ ಅಂತ ಹೇಳಿದ್ದಾರೆ. ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಂಜನೇಯ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿದ್ದೇವೆ. ನಾವು ನಮ್ಮ ದೇವಾಲಯಗಳನ್ನು ಕಾನೂನಿನ ಕಟ್ಟುಪಾಡುಗಳಿಂದ ಮುಕ್ತಿ ಮಾಡ್ತೇವೆ, ಸ್ವತಂತ್ರ ಮಾಡ್ತೇವೆ. ಆಂಜನೇಯಾದ್ರಿ ಮತಾಂತರ ನಿಷೇಧ ಕಾಯ್ದೆ ಜಾರಿ ವಿಚಾರಕ್ಕೆ ಹಾಸನ ಜಿಲ್ಲೆ ಹರದನಹಳ್ಳಿಯಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ರಿಯಾಕ್ಟ್ ಮಾಡಿದ್ದಾರೆ. ಮತಾಂತರ ನಿಷೇಧ ಕಾಯ್ದೆ ಯಾರಿಗ್ ಬೇಕು? ನಾನು ಪ್ರಧಾನಿಯಾಗಿದ್ದೆ, ಮುಖ್ಯಮಂತ್ರಿಯಾಗಿದ್ದೆ. ನನ್ನ ಕಾಲದಲ್ಲಿ ಈ ದೇಶದಲ್ಲಿ ಮತಾಂತರ ಆಗುವ ಒಂದು ಘಟನೆ ನಡೀತಾ? ಹಿಂದೂಸ್ತಾನದಲ್ಲಿ, ಕರ್ನಾಟಕದಲ್ಲಿ ಮತಾಂತರ ಆಗಿದೆಯಾ ನನ್ನ ಆಡಳಿತದಲ್ಲಿ? ಈಗ ಯಾಕದು ಶುರುವಾಯಿತು? ಕಾಂಗ್ರೆಸ್ ಕಾಲದಲ್ಲಿ ಬಿಲ್ ತಂದ್ರೂ ಪಾಸ್ ಆಗಲಿಲ್ಲ. ಇವರು ಪಾಸ್ ಮಾಡಲು ಹೊರಟಿದ್ದಾರೆ. ಕುಮಾರಸ್ವಾಮಿ ಕಂಡಾತುಂಡವಾಗಿ ವಿರೋಧಿಸಿದ್ದಾರೆ. ರೇವಣ್ಣ, ತಿಪ್ಪೇಸ್ವಾಮಿ ವಿರೋಧಿಸಿದ್ದಾರೆ. ಯಾರು ಅಧಿಕಾರ ನಡೆಸ್ತಾರೋ ಅವರು ಎಲ್ಲರ ವಿಶ್ವಾಸವನ್ನ ಗಳಿಸ್ಕೊಂಡ್ರೆ ಇವೆಲ್ಲ ಬರಲ್ಲ ಅಂತ ಹೇಳಿದ್ದಾರೆ. ನಾನು ಯಾರಿಗೆ ಬೇಕಿದ್ದು? ಸಿದ್ದರಾಮಯ್ಯವರು ಬಿಲ್ ತಂದಿದ್ರು, ಆಯಿತು ಹೀಗಾಯಿತು ಅಂತ ಹೇಳ್ತಾರೆ. ಯಾರಿಗೆ ಬೇಕು? ನನ್ನ ಕಾಲದಲ್ಲಿ ಹಿಂದೂಸ್ತಾನದಲ್ಲಿ ಅಥವಾ ಕರ್ನಾಟಕ ಯಾವುದಾದ್ರೂ ಮತಾಂತರ ಆಗಿದೆಯಾ? ನನ್ನ ಆಡಳಿತದಲ್ಲಿ ಇದ್ಯಾಕೆ ಈಗ ಶುರುವಾಯಿತು? ಅವ್ರ ಕಾಲದಲ್ಲಿ ಬಿಲ್ ತಂದರೂ ಪಾಸ್ ಆಗಲಿಲ್ಲ, ಆಯಿತು, ಬಗ್ಗೆ ಚರ್ಚೆ. ಇವರು ಪಾಸ್ ಮಾಡೋಕ್ಕೆ ಹೊರಟರು. ಕುಮಾರಸ್ವಾಮಿಯವರು ಕಂಡ ತುಂಡವಾಗಿ ವಿರೋಧ ಮಾಡಿದ್ದಾರೆ. ರೇವಣ್ಣವರು ಹೌಸ್ನಲ್ಲಿ ಎಷ್ಟು ಆಕ್ರೋಶ ತಿಪ್ಪೇಸ್ವಾಮಿಯವರು ಮಾಡಿದ್ದಾರೆ. ನಮ್ಮ ಪಾರ್ಟಿ ನಿಲುವು ಈಗಾಗಲೇ ವ್ಯಕ್ತ ಆಗಿದೆ. ಯಾರು ಅಧಿಕಾರ ನಡೆಸ್ತಾರೋ ಅವರು ಎಲ್ಲರ ವಿಶ್ವಾಸವನ್ನು ಗಳಿಸ್ಕೊಂಡು ಆಡಳಿತ. ಸಿಎಂ ಹಾಗೂ ಮಾಜಿ ಸಿಎಂ ನಡುವೆ ಶೀತಲ ಸಮರ ಮುಂದುವರೆದಂತೆ ಕಾಣಿಸ್ತಾ ಇದೆ. ಮುನಿಸು ಶಮನ ಮಾಡೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಬಿಜೆಪಿ ನಾಯಕರ ಬೇಗುದಿ ಮಾತ್ರ ಕಡಿಮೆ ಆಗ್ತಿಲ್ಲ. ಬಿಜೆಪಿ ಕಾರ್ಯಕಾರಿಣಿಯಲ್ಲಿ ಸಿಎಂ ಹಾಗೂ ಮಾಜಿ ಸಿಎಂ ಮುನಿಸು ಪ್ರದರ್ಶನವಾಗಿದೆ. ಕಾರ್ಯಕ್ರಮಕ್ಕೆ ಸಿಎಂ ಆಗಮಿಸ್ತಾ ಇದ್ದಂತೆ ಎಲ್ಲರ ಚಿತ್ತ ಸಿಎಂ ಕಡೆ ನೆಟ್ಟಿತ್ತು. ಸಿಎಂ ಎದುರಿಗೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಇದ್ರೂ ಸಹ ಅತ್ತ ತಿರುಗಿಯೂ ನೋಡಿಲ್ಲ. ಬೆಂಗಳೂರು
ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ನಗರಸಭೆ ಕಚೇರಿ ಮೇಲೆ ಎಸಿಬಿ ದಾಳಿ ನಡೆಸಿದೆ. ಲಂಚಕ್ಕೆ ಬೇಡಿಕೆ ಇಟ್ಟ ಆರೋಪದ ಅಡಿ ಡಿವೈಎಸ್ಪಿ ಜಗದೀಶ್ ನೇತೃತ್ವದ 8 ಜನ ಅಧಿಕಾರಿಗಳ ತಂಡ ದಾಳಿ ನಡೆಸಿದೆ. ಎಸಿಬಿ ಅಧಿಕಾರಿಗಳು ನಗರಸಭೆ ಸಿಬ್ಬಂದಿಯನ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈ ವೇಳೆ ಸೈಟ್ ಖಾತೆ ಮಾಡಿಕೊಡಲು 20,000 ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಬಿಲ್ ಕಲೆಕ್ಟರ್ ಸಹಾಯಕ ಶಿವಕುಮಾರ್ ಎಸಿಬಿ ಬಲೆಗೆ ಬಿದ್ದಿದ್ದಾರೆ. 20,000 ಲಂಚ ಸ್ವೀಕರಿಸುವ ವೇಳೆ ಎಸಿಬಿ ಅಧಿಕಾರಿಗಳಿಗೆ ಶಿವಕುಮಾರ್ ಬಲೆಗೆ ಬಿದ್ದಿದ್ದಾನೆ. ಮಹಾರಾಷ್ಟ್ರದ ಕೊಲ್ಹಾಪುರ ಜಿಲ್ಲೆಯ ರಾಧಾನಗರಿ ಜಲಾಶಯ ಗೇಟ್ ರಿಪೇರಿ ವೇಳೆ ಅವಘಡ ಸಂಭವಿಸಿದೆ. ತಾಂತ್ರಿಕ ದೋಷದಿಂದ ಅಪಾರ ಪ್ರಮಾಣದ ನೀರು ನದಿಗೆ ಹರಿದಿದೆ. ಸುಮಾರು 18 ಅಡಿಗಳಷ್ಟು ಗೇಟ್ ಎತ್ತರಿಸಿ ಕಾಮಗಾರಿ ಕೈಗೊಳ್ಳುವಾಗ ನದಿಗೆ ಭಾರೀ ನೀರು ಹರಿದಿದೆ. ಅಪಾರ ಪ್ರಮಾಣದ ನೀರು ನದಿಗೆ ಹರಿದು ಬರುತ್ತಿರುವ ಹಿನ್ನೆಲೆ ಚಿಕ್ಕೋಡಿ ಮತ್ತು ನಿಪ್ಪಾಣಿ ತಾಲೂಕಿನ ದೂದ್ಗಂಗಾ, ವೇದಗಂಗಾ ಮತ್ತು ಕೃಷ್ಣಾ ನದಿ ತೀರದ ಜನರಿಗೆ ಎಚ್ಚರಿಕೆ ವಹಿಸಲು ತಾಲೂಕು ಆಡಳಿತ ಸೂಚನೆ ಕೊಟ್ಟಿದೆ. ಕರ್ನಾಟಕದತ್ತ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಅಧಿಕಾರಿಗಳ ಎಡವಟ್ಟಿನಿಂದ ನದಿ ತೀರದ ಜನರು ಕಂಗೆಟ್ಟಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಸೋಮಹಳ್ಳಿ ರಸ್ತೆಯಲ್ಲಿ ಕಸಾಯಿಖಾನೆಗೆ ಸಾಗಾಟ ಮಾಡ್ತಾ ಇದ್ದ ಗೋವುಗಳನ್ನು ರಕ್ಷಣೆ ಮಾಡಲಾಗಿದೆ. ತಮಿಳುನಾಡು ಹಾಗೂ ಕೇರಳದ ಕಸಾಯಿಖಾನೆಗೆ ಸಾಗಾಟಕ್ಕೆ ಯತ್ನಿಸುವಾಗ ಬೇಗೂರು ಪೊಲೀಸರಿಂದ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ್ದಾರೆ. ಮಧು, ನಂಜುಂಡ, ಸಿದ್ದರಾಜು ಎಂಬ ಮೂವರನ್ನ ಬಂಧಿಸಿ 11 ಹಸುಗಳನ್ನು ರಕ್ಷಣೆ ಮಾಡಲಾಗಿದೆ. ಬೇಗೂರು ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ. ಅಳಿವಿನಂಚಿನಲ್ಲಿರುವ ಪ್ರಾಣಿಯ ಅವಶೇಷಗಳನ್ನು ಮಾರಾಟ ಮಾಡುತ್ತಿದ್ದವರನ್ನು ಜೆಪಿ ನಗರ ಪೊಲೀಸರು ಬಂಧಿಸಿದ್ದಾರೆ. ಆಂಧ್ರದ ಅನಂತಪುರ ಜಿಲ್ಲೆಯ ಪಾಲೂರ್ ಅರಣ್ಯ ಪ್ರದೇಶದಿಂದ ಕೃಷ್ಣ ಮೃಗಗಳನ್ನು ಕೊಂದಿದ್ದ ಯರ್ರಿ ಸ್ವಾಮಿ ಹಾಗೂ ಆತನ ಸ್ನೇಹಿತ ಬೆಂಗಳೂರಲ್ಲಿ ಮಾರಾಟ ಮಾಡ್ತಾ ಇದ್ರು. ಇಬ್ಬರನ್ನ ಪೊಲೀಸರು ಬಂಧಿಸಿದ್ದು 2 ಚರ್ಮ, 4 ಕೊಂಬುಗಳನ್ನು ವಶಕ್ಕೆ ಪಡೆದಿದ್ದಾರೆ. ಜೆಪಿ ನಗರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ. ಬಟ್ಟೆಗಳ ಮೇಲೆ ಕೇಂದ್ರ ಸರ್ಕಾರ ವಿಧಿಸಿರೋ ಟ್ಯಾಕ್ಸ್ಗೆ ವಿರೋಧಿಸಿ ಹುಬ್ಬಳ್ಳಿ ಜವಳಿ ವ್ಯಾಪಾರಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ಹುಬ್ಬಳ್ಳಿಯ ದುರ್ಗದ ಬೈಲ್ನಿಂದ ಪ್ರತಿಭಟನಾ ಮೆರವಣಿಗೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರ ಶೇಕಡ 5ರಿಂದ ಶೇಕಡ 12ಕ್ಕೆ ಟ್ಯಾಕ್ಸ್ ಏರಿಕೆ ಮಾಡಿದೆ. ಇದರಿಂದ ವ್ಯಾಪಾರಸ್ಥರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಯಾದಗಿರಿ ನಗರದ ಮುದ್ನಾಳ ಪೆಟ್ರೋಲ್ ಬಂಕ್ ವಿದ್ಯುತ್ ತಂತಿ ತಗುಲಿ ಹೋಟೆಲ್ ಹೊತ್ತಿ ಉರಿದಿದೆ. ಹೋಟೆಲ್ ಮೇಲೆ ಹಾದು ಹೋಗಿರೋ ವಿದ್ಯುತ್ ತಂತಿಯಿಂದಲೇ ಬೆಂಕಿ ಹೊತ್ತಿಕೊಂಡಿರೋ ಅನುಮಾನ ವ್ಯಕ್ತವಾಗ್ತಾ ಇದೆ. ಸುದ್ದಿ ತಿಳಿದು ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ರಾಯಚೂರಿನಲ್ಲಿ ಖಾಕಿ ಬೆಟಾಲಿಯನ್ನಿಂದ ಅತ್ಯದ್ಭುತ ಎಕ್ಸಿಬಿಷನ್ ನಡೆದಿದೆ. ಲಿಂಗಸಗೂರು ಪೊಲೀಸರು ವಿದ್ಯಾರ್ಥಿಗಳಿಂದಲೇ ಆಯೋಜಿಸಿದ್ದ ಪೊಲೀಸ್ ಡಿಪಾರ್ಟ್ಮೆಂಟಲ್ ಟ್ರೈನಿಂಗ್ನ ಅಪರಾಧ ತಡೆ ಮಾಸಾಚರಣೆ ಕಾರ್ಯಕ್ರಮ ಮಾಡಲಾಗಿದೆ. ಲಿಂಗಸಗೂರು ಸುತ್ತಲಿನ ಸುಮಾರು 2,000 ವಿದ್ಯಾರ್ಥಿಗಳು ಪೊಲೀಸ್ ಡಿಪಾರ್ಟ್ಮೆಂಟಲ್ ಟ್ರೈನಿಂಗ್ನಲ್ಲಿ ಭಾಗಿಯಾಗಿದ್ದರು. ಪ್ರಧಾನಿ ನರೇಂದ್ರ ಮೋದಿ ರೈತರಿಗೆ ಹೊಸ ವರ್ಷದ ಗುಡ್ ನ್ಯೂಸ್ ನೀಡಿದ್ದಾರೆ. ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 10ನೇ ಕಂತಿನ ಹಣವನ್ನು ಜನವರಿ 1ರಂದು ಮಧ್ಯಾಹ್ನ 12:30 ಸಮಯಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಬಿಡುಗಡೆ ಮಾಡಲಿದ್ದಾರೆ. ಎಲ್ಲ ರೈತರ ಸಬಲೀಕರಣಕ್ಕೆ ಕೇಂದ್ರ ಸರ್ಕಾರ ಸದಾ ಸಿದ್ಧವಾಗಿರುತ್ತೆ ಎಂದು ಪ್ರಧಾನಿ ಮೋದಿ ಟ್ವಿಟರ್ನಲ್ಲಿ ತಿಳಿಸಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅಭಿನಯದಲ್ಲಿದ್ದಾರೆ. ನಿಖಿಲ್ ಫಿಲ್ಮ್ ಫೀಲ್ಡ್ಗೆ ಹೊಸಬನಲ್ಲ. ಜಾಗ್ವಾರ್ ಸಿನಿಮಾದಿಂದ 5-6 ಸಿನಿಮಾ ಮಾಡಿದ್ದಾನೆ. ಈ ಕಥೆ ಮನಸ್ಸಿನ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಇಡೀ ರಾಜ್ಯದಲ್ಲಿ 100 ಸಿನಿಮಾ ಥಿಯೇಟರ್ಗಳಲ್ಲಿ 4 ಶೋ ಕಾಣ್ತಾ ಇದೆ. ನಾನು ಸರ್ಟಿಫಿಕೇಟ್ ಕೊಡೋದು ಬೇಕಾಗಿಲ್ಲ, ಜನ ಕೊಟ್ಟಿದ್ದಾರೆ ಅಂತ ಹೇಳಿದರು. ಹಾಸನಕ್ಕೆ ಒಂದೇ ದಿನ ಇಬ್ಬರು ಸ್ಯಾಂಡಲ್ವುಡ್ ನಟರು ಭೇಟಿ ನೀಡಿದ್ದಾರೆ. ಸಹ್ಯಾದ್ರಿ ಚಿತ್ರಮಂದಿರಕ್ಕೆ ಬಡವ ರಾಸ್ಕಲ್ ಚಿತ್ರದ ನಾಯಕ ಡಾಲಿ ಧನಂಜಯ್ ಹಾಗೂ ಎಸ್ಬಿಜಿ ಚಿತ್ರಮಂದಿರಕ್ಕೆ ರೈಡರ್ ಸಿನಿಮಾದ ನಾಯಕ ನಿಖಿಲ್ ಕುಮಾರಸ್ವಾಮಿ ಭೇಟಿ ನೀಡಿದ್ದಾರೆ. ಬಡವ ರಾಸ್ಕಲ್ ಹಾಗೂ ರೈಡರ್ ಚಿತ್ರಗಳು ಯಶಸ್ವಿ ಪ್ರದರ್ಶನ ಕಾಣ್ತಾ ಇರುವ ಹಿನ್ನೆಲೆಯಲ್ಲಿ ಇಬ್ಬರು ನಾಯಕರು ಭೇಟಿ ನೀಡಿದ್ದಾರೆ. ಈ ವೇಳೆ ನಟರೊಂದಿಗೆ ಸೆಲ್ಫಿಗೆ ಅಭಿಮಾನಿಗಳು ಮುಗಿಬಿದ್ದಿದ್ದಾರೆ. ದಕ್ಷಿಣ ಆಫ್ರಿಕಾದ ವಿರುದ್ಧ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಭಾರತ ಗೆಲುವಿನತ್ತ ಸಾಗುತ್ತಿದೆ. ದಕ್ಷಿಣ ಆಫ್ರಿಕಾಗೆ ಟೀಂ ಇಂಡಿಯಾ 305 ರನ್ಗಳ ಟಾರ್ಗೆಟ್ ನೀಡಿದೆ. ಈಗಾಗಲೇ 2 ವಿಕೆಟ್ ಕಳ್ಕೊಂಡ ಹರಿಣಗಳು 59 ರನ್ ಗಳಿಸಿ ಆಟ ಆಡ್ತಾ ಇದೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.